ಕಿರುತೆರೆ ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ. ಆಸ್ತಿಗಾಗಿ ನಟಿ ಕಾವ್ಯ ಗೌಡ ದಂಪತಿ ಮೇಲೆ ಹಲ್ಲೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ರಾಮಮೂರ್ತಿ ನಗರ ಠಾಣೆಗೆ ದೂರು ಕೊಡಲಾಗಿದೆ. ನಟಿ ಕಾವ್ಯ ಪತಿ ಸೋಮಶೇಖರ್ ಹಾಗೂ ನಂದೀಶ್ ಸಹೋದರರು. ನಟಿ ಕಾವ್ಯ ಗೌಡ ಮತ್ತು ನಂದೀಶ್ ಪತ್ನಿ ಪ್ರೇಮ ಮಧ್ಯೆ ಆಗಾಗ ಜಗಳ ಮನಸ್ತಾಪ ಉಂಟಾಗ್ತಾ ಇತ್ತು. ನಿನ್ನೆ ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ರು. ಈ ವೇಳೆ ನಟಿ ಕಾವ್ಯ ಹಾಗೂ ಪ್ರೇಮ ನಡುವೆ ಗಲಾಟೆಯಾಗಿದ್ದು, ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ನಟಿ ಕಾವ್ಯ ಗೌಡ ದೂರು ದಾಖಲಿಸಿದ್ದಾರೆ. ನಟಿ ಕಾವ್ಯ ಗೌಡ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಸಂಬಂಧಿಕರೇ ಬೆದರಿಕೆ ಹಾಕಿದ್ದಾರಂತೆ. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಕಾವ್ಯ ಗೌಡ ಗಂಡ ಸೋಮಶೇಖರ್ ಚಿಕಿತ್ಸೆ ಪಡೆದಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಇದೇ ವೇಳೆ ನಂದೀಶ್ ಮಾವ ರವಿಕುಮಾರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ, ಮನೆಗಾಗಿ ಸೋಮಶೇಖರ್ ಪತ್ನಿ ಕಾವ್ಯ ಗೌಡ ಗಲಾಟೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಹೇಳ್ದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ. ನಮಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯ ಗೌಡ ಅವ್ರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್. ರಾಜ್ಯದಲ್ಲಿ 7 ವರ್ಷದ ನಂತರ ಆರ್ಟಿಇ ಜಾರಿಗೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ಆರ್ಟಿಇ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದ್ದು, ಆರ್ಟಿಇ ಇಲ್ಲದೆ 1.5 ಲಕ್ಷ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರಂತೆ. ಆರ್ಟಿಇ ಅಡಿ ಖಾಸಗಿ ಶಾಲೆಗಳಲ್ಲಿ 25% ಸೀಟು ಮೀಸಲಿಡಲಾಗ್ತಿದೆ. ಆರ್ಟಿಇ ಅಡಿ ಶಿಕ್ಷಣ ಪಡೆಯೋದ್ರಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆದಿತ್ತು. ಆದ್ರೆ ಈಗ ಶಾಲೆಗಳಲ್ಲಿ ಮತ್ತೆ ಆರ್ಟಿಇ ಮರು ಜಾರಿ ಮಾಡಲು ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿ ಚರ್ಚಿಸಿದ್ದಾರೆ. ಆರ್ಟಿಇಯಲ್ಲಿ ಸೇರ್ಕೊಂಡಂತ ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಖಾಸಗಿ ಶಾಲೆಯಿಂದ ಈ ವರ್ಷ ಹೊರಗೆ ಹೋಗ್ತಾ ಇದ್ದಾವೆ. ಅಂದ್ರೆ ಅವರ ಶಿಕ್ಷಣ ಮುಗಿತಾ ಬಂದಿದೆ. 8ನೇ ತರಗತಿವರೆಗೂ ಅದು ಆರ್ಟಿಇ ಸೀಟನ್ನು ಕೊಡ್ತಿದ್ರು ಖಾಸಗಿ ಶಾಲೆಯಲ್ಲಿ. ಪುನಃ ಅದನ್ನ ಮರು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಈಗ ಮೊನ್ನೆ ಒಂದು ಜಡ್ಜ್ಮೆಂಟ್ ಬಂತು ಮಹಾರಾಷ್ಟ್ರ ಕೇಸಿನ ವಿಚಾರದಲ್ಲಿ. ಅಲ್ಲಿ ಆ ವಿಚಾರಕ್ಕೂ ಕೂಡ ಅವರು ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಒಬ್ಬರ ಅಧಿಕಾರಿಯನ್ನು, ಉನ್ನತಾಧಿಕಾರಿಯನ್ನ ನೇಮಕ ಮಾಡಬೇಕು ಪ್ರತಿ ರಾಜ್ಯದಲ್ಲೂ ಕೂಡ. ಸೊ ಆರ್ಟಿಇಯನ್ನು ಜಾರಿಗೊಳಿಸಬೇಕು. ಆರ್ಟಿಇಯ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆನಲ್ಲೂ ಕೂಡ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು. ಸರ್ಕಾರ ಅದಕ್ಕೆ ಒಂದು ಮಿನಿಮಮ್ ಫೀಸಸ್ ಅನ್ನ ಆ ಶಾಲೆಗಳಿಗೆ ಕೊಡಬೇಕು ಅನ್ನೋ ಒಂದು ಕಟ್ಟಾದೇಶವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಏನು ಹೊಸ ಆದೇಶ ಬಂದಿದೆ ಅದನ್ನ ನಾವು ಸ್ವಾಗತಿಸ್ತೀವಿ. ಈ ಆದೇಶವನ್ನ ನಮ್ಮ ಸಿದ್ದರಾಮಯ್ಯನವರು ಇದನ್ನ ಉಪಯೋಗಿಸಿ ಮತ್ತೆ ಇದನ್ನ ಜಾರಿಗೊಳಿಸಬೇಕು ಅಂತೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.